ಸ್ನೇಹಿತರೆ, ದ್ವಿತೀಯ ವಿದ್ಯಾರ್ಥಿಗಳೇ, 5ನೇ ಸೆಮಿಸ್ಟರ್ ಪ್ರಾರಂಭವಾಗ್ತಾ ಇದ್ದಾಗ ಇಂಟರ್ನ್ಶಿಪ್ ಆರಂಭಿಸುವುದು ಬಹಳ ಮುಖ್ಯ. ಇಂದು ನಾವು ಮನೆ ಮೇಲೆ ಕುಳಿತೇ ಮಾಡಬಹುದಾದ ಪ್ರಮಾಣ ಪತ್ರ ಹಾಗೂ ವೇತನ ನೀಡುವ ಇಂಟರ್ನ್ಶಿಪ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ದ್ವಿತೀಯ ನಿಯಮದಲ್ಲಿ 5ನೇ ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಕಡ್ಡಾಯವಲ್ಲ, ಆದರೆ ಇದನ್ನು ಮಾಡಿದರೆ ನಿಮಗೆ ಲಾಭವೇ ಲಾಭ. ಉದ್ಯೋಗ ಮೇಳೆಯಲ್ಲಿ ಪ್ರಾಧಾನ್ಯತೆ, ಹೂಡಿಕೆ ಇಲ್ಲದ ಆನ್ಲೈನ್ ತರಬೇತಿ, ಪ್ರಾಯೋಗಿಕ ಜ್ಞಾನ, ಉದ್ಯೋಗಕ್ಕೆ ಸಿದ್ಧತೆ, ಪ್ರತಿಷ್ಠಿತ ಕಂಪನಿಗಳ ಅನುಭವ ಪತ್ರ. ಇದೀಗ 2025ರಲ್ಲಿ ನಿಲ್ಲದಾಗಿಯೇ ಮಾಡಬಹುದಾದ ಟಾಪ್ 5 ಇಂಟರ್ನ್ಶಿಪ್ ವೇದಿಕೆಗಳು. 1. ಇಂಟರ್ ಶಾಲಾ, 100 ಆನ್ಲೈನ್ ತರಬೇತಿಗಳು. 2. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಪೋರ್ಟಲ್, ಸರ್ಕಾರಿ ಮಾನ್ಯತೆ. 3. ಫೋರೇಜ್, ಕಂಪನಿಗಳ ರೀತಿಯ ಕಾರ್ಯಾನುಭವ ತರಬೇತಿ. 4. ಲೆಟ್ಸ್ ಇಂಟರ್ನ್, ಉದ್ಯಮಿಗಳು ನೀಡುವ ಹತ್ತಿರದ ತರಬೇತಿ. 5. ಸಂಪರ್ಕ ಜಾಲತಾಣ, ಪ್ರೊಫೈಲ್ ಉಪಯೋಗಿಸಿ ಇಡೀ ಭಾರತದ ಉಪಕ್ರಮಗಳು. ಗಣಕಯಂತ್ರ ವಿಭಾಗ, ಜಾಲತಂತ್ರಜ್ಞಾನ, ಸಂಕೇತ ಭಾಷೆ, ಮಾಹಿತಿಶಾಸ್ತ್ರ, ವಿದ್ಯುತ್ ಸಂವಹನ, ಮಡಕುಗೋಲ ತಂತ್ರಜ್ಞಾನ, ಅಡುಗು ನಿಖರೀಕರಣ. ಯಾಂತ್ರಿಕ ವಿಭಾಗ, ಚಿತ್ರರಚನೆ, ಯಂತ್ರ ವಿನ್ಯಾಸ. ಪೌರಭೂತ ಶಾಸ್ತ್ರ, ಕಟ್ಟಡ ರೂಪರೇಖೆ, ಅಂದಾಜು ಮತ್ತು ಖರ್ಚು. ಆ ಕೌಶಲ್ಯ ವಿಭಾಗ, ಜಾಲ ಪ್ರಚಾರ, ಲೇಖನ ರಚನೆ, ವ್ಯಕ್ತಿತ್ವಾಭಿವೃದ್ಧಿ. 1. ಸರಳವಾದ ಜೀವಚರಿತ್ರೆ ತಯಾರಿ ಮಾಡಿ. 2. ಅರ್ಜಿಗೆ ಸರಿ ಹೊಂದುವ ಬರೆದ ಮನವಿ ಲಿಖಿಸಿ. 3. ಪ್ರತಿದಿನವೂ ಕನಿಷ್ಠ 5 ತರಬೇತಿಗಳಿಗೆ ಅರ್ಜಿ ಹಾಕಿ. 4. ನಿತ್ಯ ಹೊಸ ಕೌಶಲ್ಯ ಕಲಿಯಿರಿ. 5. ಪೂರೈಸಿದ ಇಂಟರ್ನ್ಶಿಪ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ. ದ್ವಿತೀಯ ವಿದ್ಯಾರ್ಥಿಗಳೇ, 5ನೇ ಸೆಮಿಸ್ಟರ್ನಲ್ಲಿ ಇದೊಂದು ಚಿನ್ನದ ಅವಕಾಶ. ಇಂದಲೇ ಪ್ರಾರಂಭಿಸಿ. ಈ ತರಬೇತಿ ಮೂಲಕ ಜ್ಞಾನ, ಅನುಭವ ಹಾಗೂ ಪ್ರಮಾಣ ಪತ್ರ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಇಂಟರ್ನ್ಶಿಪ್ಗಾಗಿ ಹೇಗೆ ಉತ್ತಮ ಜೀವಚರಿತ್ರೆ ಬರೆಯುವುದು ಎಂಬುದರ ಬಗ್ಗೆ ವಿವರಿಸುತ್ತೇವೆ.